ಹಲೋ ಸ್ನೇಹಿತರೆ, ಕುರ್ತಾ ಸೆಟ್ ಅದನ್ನು ಕುರ್ತಾಗೆ ಫಿಟ್ಟಿಂಗ್ ಮಾಡುವ ವಿಧಾನ ಹೇಗೆಂದು ತೋರಿಸಬೇಕಾದ್ರೆ ಈ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕುರ್ತಾವನ್ನು ಫಿಟ್ಟಿಂಗ್ ಮಾಡ್ತೇವೆ, ಅದರ ಅಳತೆ ಪ್ರಕಾರ ಮಾಡಿದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮಗೆ ಕುರ್ತಾ ಸೆಟ್ಟು ಕರೆಕ್ಟಾಗಿ ಬರ್ತದೆ. ಆ ಕುರ್ತಾವನ್ನು ಹೇಗೆ ಫಿಟ್ಟಿಂಗ್ ಮಾಡೋದು ಅಳತೆ ತೆಗೊಳ್ಳೋದನ್ನು ಮೊದಲಿಗೆ ನೋಡ್ಕೊಳ್ಳಿ. ಮೊದಲಿಗೆ ಒಂದು ಟಾಪ್ ತೆಕ್ಕೊಂಡ್ರೆ ಅವರಿಗೆ ಯಾವ ಅಳತೆ ನಿಮಗೆ ಕೊಟ್ಟಿರ್ತಾರೆ ಅಲ್ಲದನ್ನು ನಿಮ್ಮದಾದರೂ ಇಲ್ಲ ಬೇರೆಯವರಿಗೂ ನೀವು ಸ್ಟಿಚ್ ಮಾಡೋದು ಕೊಡೋದಾದರೆ ಒಂದು ಟಾಪ್ ತೆಕ್ಕೊಳ್ಳಿ. ಆ ಟಾಪಲ್ಲಿ ಒಂದು ಸ್ಲೀವ್ ಲೆಂತ್ ಇದ್ದರೆ ಅಲ್ಲ ಅವರಿಗೆ 3/4 ನನಗೆ ಬೇಕು ಅಲ್ಲ ಹಾಫ್ ಬೇಕು ಅಂತಿದ್ದರೆ ಅವರು ಎಷ್ಟು ಅಳತೆ ಪ್ರಕಾರ ಕೊಟ್ಟಿದ್ದಾರೆ ಅದಕ್ಕೆ ನೀವು ಮಾರ್ಜಿನ್ ಮೊದಲು ಹಾಕಬೇಕಾಗ್ತದೆ. ಅಳತೆ ನೋಡ್ಕೊಳ್ಳಿ. ಒಂದು ಬ್ಲೌಸನ್ನು ಹೇಗೆ ನಾವು ಮಾರ್ಜಿನ್ ಮಾಡ್ತೇವೆ ಅದೇ ಥರ ಒಂದು ಟಾಪ್ ಕುರ್ತಾ ತೆಗೊಂಡ್ರು ಕೂಡ ಅಷ್ಟೇ ಅವರಿಗೆ ಮಾರ್ಜಿನ್ ಮಾಡಿ ತೆಗೊಳ್ಳಿ. ಮೊದಲಿಗೆ ನೋಡ್ಕೊಳ್ಳಿ. ಸ್ಲೀವ್ ನಾ ತೆಗೊಂಡಂಥ ಸ್ಲೀವ್ ಲೆಂತ್ ಉದ್ದ ಇದ್ದ ಕಾರಣ ಅದನ್ನು ಹಾಫ್ ಕಟ್ ಮಾಡಿದೆ. ಅವ್ರಿಗೆ ಎಷ್ಟು ಬೇಕು ಅಂತ ಮಾರ್ಜಿನ್ ತೆಗೊಂಡೆ, ಅದನ್ನು ಮಾರ್ಜಿನ್ ಪ್ರಕಾರ ಕಟ್ ಮಾಡಿ ತೆಗೊಂಡೆ. ಅದರ ಬಾರ್ಡ್ರಲ್ಲಿ ಒಂದು ಸ್ಟೋನು ಅಂತೆಲ್ಲ ಎಂಬ್ರಾಯ್ಡಿಂಗ್ ವರ್ಕ್ ಇದೆ, ಒಂದು ಪಟ್ಟಿ ಬಂದಿದೆ, ಅದನ್ನು ಕಟ್ ಮಾಡಿ ತೆಗೊಂಡೆ. ಫುಲ್ ಮೇಲೆ ಇತ್ತು, ಅದನ್ನು ಇದೇ ಥರ ನಿಂತಿತ್ತು. ಇದನ್ನು ನಾನು ಇಲ್ಲಿಂದ ತೆಗೊಂಡಿದ್ದೇನೆ. ತೆಗೆದು ಅದನ್ನು ಮೇಲ್ಭಾಗಕ್ಕೆ ಅವರಿಗೆ ಹಾಫ್ ಕೈ ಬೇಕು ಅಂತ ಹೇಳಿದ 3/4 ಬೇಕಿದ್ದ ಕಾರಣ ನಾನು ಅಲ್ಲಿಂದ ತೆಕ್ಕೊಂಡು ಕಟ್ ಮಾಡಿ ತೆಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅವರದು ಹೇಗೆ ಇಡಬೇಕು ಅಂತ ಹೇಳಿದ್ರೆ ಅದು ಎರಡೂ ಸೈಜಲ್ಲಿ ಇಡ್ಬೋದು. ಮೇಲ್ಭಾಗದಿಂದ ಕೂಡ ಇಡ್ಬೋದು, ಒಳಭಾಗದಿಂದಾಗಿ ಮೇಲ್ಭಾಗಕ್ಕೆ ತರ್ಬೋದು. ಇದನ್ನು ಮೊದಲಿಗೆ ನಾವು ಒಂದು ಅಳತೆ ತಗೊಳ್ಬೇಕಾಗ್ತದೆ. ಅವರಿಗೆ ಮೊದಲು ಎಷ್ಟು ಲೆಂತ್ ಹೇಳಿರ್ತಾರೆ ಅದರ ಸ್ಲೀವ್ ಎಷ್ಟು ಬೇಕು ಅವರ ಅಳತೆ, ಆ ಸ್ಲೀವಿಗೆ ಒಂದು ಲೆಂತ್ ಗೆರೆ ಹಾಕಿ ಆಲ್ರೆಡಿ ನಾನು ಹಾಕಿಟ್ಟಿದ್ದೇನೆ, ನಿಮಗೆ ತೋರಿಸಲಿಕ್ಕೆ ಬೇಕಾಗಿ. ಮೇಲ್ಭಾಗದಿಂದ ಇಡೋದಾದರೆ ಆ ಪಟ್ಟಿಯನ್ನು ಮೇಲ್ಭಾಗದಿಂದ ಬೇಕಾದರೂ ಇಡ್ಬೋದು. ಮೊದಲು ಎದೆ ಸುತ್ತಳತೆ ಕಂಕುಳ ಅಡಿಭಾಗಕ್ಕೆ ನೋಡ್ಕೊಳ್ಳಿ. ಎದೆ ಸುತ್ತಳತೆ ಎಷ್ಟು ಬಂದಿದೆ ಅವರಿಗೆ ಟೋಟಲ್ ಎದೆ ಸುತ್ತಳತೆ ಮೇಲ್ಭಾಗದಿಂದ 17 ಬಂದಿದ್ದರೆ ಅವರಿಗೆ 17-18 ಬಂದಿದ್ದರೆ ಅದಕ್ಕಿಂತ 3/4 ಇಂಚು ಮಧ್ಯಭಾಗಕ್ಕೆ ನೀವು ತರಬೇಕು. ಅದಕ್ಕಿಂತ ಮಧ್ಯಭಾಗದಲ್ಲಿ ನೋಡ್ಕೊಳ್ಳಿ. ಒಂದು 2-3 ಇಂಚ್ ಕೆಳಗಡೆ ಬಂದರೆ ಒಂದು 3 ಇಂಚ್ ಅಥವಾ 4 ಇಂಚ್ ಮಧ್ಯಭಾಗ ಕೆಳಗೆ ಬನ್ನಿ. 4 ಇಂಚ್ ಕಂಕುಳ ಮೇಲ್ಭಾಗದ ಎದೆ ಸುತ್ತಳತೆ ಭಾಗದ 4 ಇಂಚ್ ಕೆಳಗೆ ಬಂದರೆ 3/4 ಇಂಚು ಕಡಿಮೆ ತೆಗೊಳ್ಬೇಕಾಗ್ತದೆ. 8 ಇದ್ದರೆ 7/4 ತೆಗೊಳ್ಬೇಕಾದ್ರೆ, 9 ಇದ್ದರೆ 8/4 ತೆಗೊಳ್ಳಿ. ಮೇಲ್ಭಾಗದ ಮಧ್ಯಭಾಗಕ್ಕೆ 3/4 ಇಂಚು. ಆದರೆ ಒಂದೇ ಅಳತೆ ಎಷ್ಟು ದಪ್ಪ ಇದ್ದರೂ ಅವರ ಅಳತೆ ಸುತ್ತಳತೆ ಮೇಲ್ಭಾಗದಲ್ಲಿ 20 ಇದ್ದರೂ ಅದಕ್ಕಿಂತ 3/4 ಇಂಚು ಮಧ್ಯಭಾಗಕ್ಕೆ ತೆಗೊಳ್ಬೇಕಾಗ್ತದೆ. ಮಧ್ಯೆ ಸ್ವಲ್ಪ ಸೊಂಟದ ಬದಿಯಲ್ಲಿ ಅವರ ಸ್ವಲ್ಪ ಲೂಸಾಗಿ ಫಿಟ್ಟಿಂಗ್ ನಿಲ್ಲಬೇಕಾಗ್ತದೆ. ನೋಡ್ಕೊಳ್ಳಿ. 3/4 ಇಂಚಿಂದ ಕೆಳಭಾಗಕ್ಕೆ ಬಂದರೆ ಅರ್ಧ ಇಂಚು ಸಾಕಾಗ್ತದೆ. ಮೇಲ್ಭಾಗಕ್ಕೆ 18 ಬಂದರೆ ಅದರ ಮಧ್ಯಕ್ಕೆ 17/4 ಬಂದರೆ ಅದಕ್ಕಿಂತ ಕೆಳಗೆ ಬಂದರೆ ಒಂದು 1/4 ಇಂಚು ಕಡಿಮೆ ಇಡಬೇಕಾಗ್ತದೆ ಕೆಳಭಾಗಕ್ಕೆ. ನೋಡ್ಕೊಳ್ಳಿ. ಅದಲ್ಲಿಗೆ 17 ಸಾಕಾಗ್ತದೆ. ಅಲ್ಲಿಂದ ಇಲ್ಲಿದೆ 3/4 ಬಂದರೆ ಎಷ್ಟು ಅಂತ ನೋಡ್ಕೊ. ಅಲ್ಲಿಂದ ಕೆಳಗೆ ಸ್ವಲ್ಪ ಜಾಸ್ತಿ, ಮಧ್ಯದಿಂದ 1/4 ಇಂಚು ಜಾಸ್ತಿ ಕೆಳಭಾಗಕ್ಕೆ ಇಡಬೇಕಾಗ್ತದೆ. ಅಂಬ್ರೆಲಾ ಟಾಪ್ ತೆಗೊಂಡ್ರೆ ಕೆಳಭಾಗ ಫಿಟ್ಟಿಂಗ್ ಕೊಡಬೇಕಾಗ್ತದೆ. ನೋಡ್ಕೊಳ್ಳಿ. ಈ ಬಾರ್ಡ್ರನ್ನು ಯಾವ ಥರ ಇಟ್ಕೊಂಡಿದ್ದೇನೆ ಅಂತ ಸ್ವಲ್ಪ ಅಲ್ಲಿ ಬಿಡಿಸಬೇಕಾಗ್ತದೆ. ಕೈಯನ್ನು ಬಿಡಿಸಿ ಅದರ ಸ್ವಲ್ಪ ನಾವು ತೆಗೊಂಡಂಥ ಪಟ್ಟಿಯನ್ನು ನೀವು ಒಳಭಾಗದಿಂದ ಮೇಲ್ಭಾಗಕ್ಕೆ ತೆಗೊಳ್ಬೋದು. ಇಲ್ಲದ್ರೆ ಫಸ್ಟಿಗೆ 1/4 ಇಂಚ್ ಅದನ್ನು ಮಡಚಿಕೊಳ್ಳಿ. ಅದೇ ಯಾವುದನ್ನು ನೋಡ್ಕೊಳ್ಳಿ. ಕುರ್ತಾ ಯಾವ ಸೈಜಲ್ಲಿ ನಾನು ಮಡಚಿದ್ದೇನೆ ಸ್ಲೀವನ್ನು ಇದರ ಬದಿಯಲ್ಲಿ ಒಂದು ಪೀಸನ್ನು ಹಿಡ್ಕೊಂಡು ಸ್ವಲ್ಪ ಮೇಲ್ಭಾಗದಿಂದ ಒಳಭಾಗದಿಂದ ಮೇಲ್ಭಾಗಕ್ಕೆ ತರಬೇಕು. ಒಳಭಾಗದಿಂದ ಸ್ಟಿಚ್ ಮಾಡಿಕೊಳ್ಳಿ. ಇದೇ ಥರ ಸ್ಟಿಚ್ ಮಾಡಿಕೊಂಡ ನಂತರ ಅದನ್ನು ಮೇಲ್ಭಾಗಕ್ಕೆ ತನ್ನಿ. ಆಗ ಆಲ್ರೆಡಿ ಫಿನಿಶ್ ಆಗಿ ನಿಲ್ತದೆ. ಇದೇ ಥರ ನೀವು ಮಾಡಿದರೆ ನೋಡ್ಕೊಳ್ಳಿ, ಇದೇ ಥರ ಪರ್ಫೆಕ್ಟಾಗಿ ಫಿನಿಶ್ ಆಗಿ ಬರ್ತದೆ. ಇದು ಸ್ಲೀವ್ ಕಟ್ ಮಾಡಿದ ನಂತರ ಒಂದು ಟಾಪ್ ಅಂಬ್ರೆಲ್ಲ ಕರೆಕ್ಟ್. ಈ ಚಾನಲ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.